ವಿಜ್ಞಾನ ಪಾಠವಾದ ಚಲನೆ ಎಂಬ ಒಂದು ಘಟಕದ ಬಗ್ಗೆ ಕೆಲವೊಂದು ಮುಖ್ಯಾಂಶಗಳನ್ನು ನಾವಿಂದು ನೋಡೋಣ. ಈಗಾಗಲೇ ನಮಗೆ ಗೊತ್ತಿದೆ ಚಲನೆ ಅಂದ್ರೆ ಏನು. ಚಲನೆ ಅಂದ್ರೆ ಸ್ಥಾನ ಪಲ್ಲಟ. ಮೊದಲನೇದಾಗಿ ಚಲನೆ ಅಂದ್ರೆ ಸ್ಥಾನ ಪಲ್ಲಟ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವುದು. ಈಗ ಚಲನೆ ಅರ್ಥ ಮಾಡಿಕೊಳ್ಳೋಕ್ಕಿಂತ ಮುಂಚೆ ಎರಡು ಹೋಲಿಕೆಗಳ ಮೂಲಕ ನಾವು ಚಲನೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಚಲನೆ ಹಾಗೂ ಇನ್ನೊಂದು ನಿಶ್ಚಲ ಸ್ಥಿತಿ. ನಿಶ್ಚಲ ಸ್ಥಿತಿ ಅಂದ್ರೆ ಏನು? ನಿಶ್ಚಲ ಸ್ಥಿತಿ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನಾಗಲ್ಲ, ಚಲನೆಯನ್ನ ಆಗೋದಿಲ್ಲ. ಆದ್ರೆ ನಾವು ಅದನ್ನ ಏನಾದ್ರೂ ಎತ್ತಿ ಇಟ್ರೆ ಅಥವಾ ಬೇರೆ ಕಡೆಗೆ ಸಾಗಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ರೆ ಮಾತ್ರ ಅದರ ಚಲನೆಯನ್ನ ನಾವು ಕಾಣ್ತೀವಿ. ಇನ್ನು ಕೆಲವು ವಸ್ತುಗಳು ಏನ್ ಮಾಡಕ್ ಬರಲ್ಲ, ಚಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಮುಖ್ಯವಾಗಿ ಈಗ ನಮ್ಮ ಶಾಲೆಯ ಒಂದು ಬಿಲ್ಡಿಂಗ್ ಹೌದಲ್ವಾ, ಇದು ಎಷ್ಟು ವರ್ಷದಿಂದ ಇದೆ? 50 ವರ್ಷದಿಂದ ಈ ಶಾಲೆಯ ಬಿಲ್ಡಿಂಗ್ ಇಲ್ಲೇ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ನಾವೇನ್ ಮಾಡಕ್ಕಾಗಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸೋದಿಕ್ಕೆ ಸಾಧ್ಯ ಇಲ್ಲ. ಇನ್ನು ನೀವು ಇರುವಂತಹ ಬೆಂಚ್ ಆಗಿರ್ಬೋದು ಅಥವಾ ಇಲ್ಲಿರುವಂತಹ ಡಯಾಸ್ ಆಗಿರ್ಬೋದು, ಇವು ಕೂಡ ನಿಶ್ಚಲ ಸ್ಥಿತಿ. ಆದ್ರೆ ನಾವು ಅದನ್ನ ಏನ್ ಮಾಡ್ಬೋದು, ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸೋದಿಕ್ಕೆ ಪ್ರಯತ್ನವನ್ನ ಮಾಡ್ಬೋದು ಅಲ್ವಾ. ಆದ್ರೆ ಈಗ ನಮ್ಮ ಕೊಠಡಿಯಲ್ಲಿ ಇರುವಂತಹ ಕಿಟಿಕೆಗಳಾಗ್ಲಿ ಅಥವಾ ಬಾಗಿಲಾಗ್ಲಿ, ಜೊತೆಗೆ ಇಲ್ಲಿರುವಂತಹ ಬೋರ್ಡ್ ಆಗಲಿ, ಅವೆಲ್ಲ ಯಾವ ಸ್ಥಿತಿಯಲ್ಲಿದೆ? ನಿಶ್ಚಲ ಸ್ಥಿತಿ. ಈಗ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಚಲನಾ ಸ್ಥಿತಿ ಮತ್ತು ನಿಶ್ಚಲ ಸ್ಥಿತಿಗೆ ಇರುವಂತಹ ವ್ಯತ್ಯಾಸ. ಹಾಗಾದ್ರೆ ಚಲನಾ ಸ್ಥಿತಿ ಅಂದ್ರೆ ಏನು? ನಮ್ಗೆ ಈಗಾಗಲೇ ನಾವು ನಮ್ಮ ನಿತ್ಯ ಜೀವನದಲ್ಲಿ ಕೆಲವು ವಸ್ತುಗಳನ್ನು ನೋಡ್ತೀವಿ ಚಲನಾ ಸ್ಥಿತಿಯಲ್ಲಿ. ಉದಾಹರಣೆಗೆ ಈಗ ಹಾರಾಡುವಂತಹ ಪಕ್ಷಿಗಳಾಗಿರ್ಬೋದು, ಈಜುವಂತಹ ಮೀನುಗಳು, ಜೊತೆಗೆ ಅಪಧಮನಿಗಳು, ಅಭಿಧಮನಿಗಳು ಮತ್ತು ನಮ್ಮ ದೇಹದಲ್ಲಿ ಆಗುತ್ತಿರುವಂತಹ ಒಂದು ರಕ್ತ ಪರಿಚಲನೆ ಮತ್ತು ಆಕಾಶಕಾಯದಲ್ಲಿ ಇರುವಂತಹ ನಕ್ಷತ್ರಗಳು, ಗ್ಯಾಲಕ್ಸಿಗಳು, ಅವು ಕೂಡ ಏನಾಗ್ತಾ ಇದೆ, ಚಲನೆಯನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಚಲನೆ ಅಂದ್ರೆ ನಮ್ಗೆ ಇಲ್ಲಿ ಏನಂತ ಗೊತ್ತಾಯ್ತು ಹೋಲಿಕೆ ಮೂಲಕ? ನಿಶ್ಚಲ ಸ್ಥಿತಿ ಅಂದ್ರೆ ಯಾವುದೇ ಕಾರಣಕ್ಕೂ ಅವು ಚಲನೆಯನ್ನ ಮಾಡೋದಿಲ್ಲ. ಚಲನೆ ಅಂದ್ರೆ ಒಂದು ಕಾಯದ ಸ್ಥಾನ ಪಲ್ಲಟ. ಕಾಯದ ಸ್ಥಾನ ಪಲ್ಲಟ. ಹಾಗಾದ್ರೆ ಚಲನೆಯಲ್ಲಿ ನಾವು ಅನೇಕ ರೀತಿಯ ಚಲನೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಗೋಚಾರ ಚಲನೆ ಮತ್ತು ಅಗೋಚಾರ ಚಲನೆ. ಗೋಚಾರ ಚಲನೆ ಅಂದ್ರೆ ಹಾರಾಡುವಂತಹ ಪಕ್ಷಿಗಳು, ಈಜುವಂತಹ ಮೀನುಗಳನ್ನ ನಾವೇನಾಡ್ಬೋದು, ನಮ್ಮ ಕಣ್ಣಿಗೆ ಕಾಣುವಂತಹ ಚಲನೆ, ಅವುಗಳನ್ನ ಗೋಚರ ಚಲನೆ ಅಂತ ಕರಿತೀವಿ. ಹಾಗಾದ್ರೆ ಆ ಗೋಚರ ಚಲನೆ ಅಂದ್ರೆ ನಮ್ಮ ದೇಹದಲ್ಲಿ ಆಗುತ್ತಿರುವಂತಹ ಒಂದು ರಕ್ತ ಪರಿಚಲನೆ ಮತ್ತು ಹೃದಯ. ನಮ್ಮ ಹೃದಯ ಏನಾಗ್ತಾ ಇರುತ್ತೆ, ಡಬ್ ಡಬ್ ಅಂತ ಏನಾಗ್ತಾ ಇರುತ್ತೆ, ಬಡಿತಾ ಇರುತ್ತೆ. ಅದನ್ನ ನಾವು ಮುಟ್ಟಿ ನೋಡ್ಕೊಂಡ್ರೆ ಅಷ್ಟೇ ಗೊತ್ತಾಗುತ್ತೆ. ಹಾಗೆ ಯಾವಾಗಲೂ ಅದೇನಾಗ್ತಾ ಇರುತ್ತೆ, ಬಡಿತಾ ಇರುತ್ತೆ. ಇವನ್ನೆಲ್ಲ ಏನಂತೀವಿ ನಾವು ಅಗೋಚರ ಚಲನೆ ನಾವು ಕರೀತೀವಿ. ಇನ್ನು ಮುಂದೆ ಹೇಳ್ಬೇಕು ಅಂದ್ರೆ ಚಲನೆಯಲ್ಲಿ ಇನ್ನೂ 2 ರೀತಿಯ ವಿಧಗಳ ಚಲನೆಯನ್ನ ಕಾಣ್ತೀವಿ ನಾವು. ನಿಯಂತ್ರಿತ ಚಲನೆ ಮತ್ತು ಅನಿಯಂತ್ರಿತ ಚಲನೆ. ಹಾಗಾದ್ರೆ ನಿಯಂತ್ರಿತ ಚಲನೆ ಅಂದ್ರೆ ಏನು? ನಿಯಂತ್ರಿತ ಚಲನೆ ಅಂದ್ರೆ ಉದಾಹರಣೆಗೆ ಈಗ ಗಾಳಿ, ನೀರು, ಜೊತೆಗೆ ನಮ್ಮ ಮನಸ್ಸನ್ನು ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಈಗ ನಾನು ನಿಮಗೆ ಕ್ಲಾಸಲ್ಲಿ ಚಲನೆಯ ಬಗ್ಗೆ ಹೇಳ್ತಾ ಇದ್ದೀನಿ, ಆದ್ರೆ ನಿಮ್ಮ ಮನಸ್ಸು ಏನಾಗಿದೆ, ಎಲ್ಲೋ ಬೇರೆ ಕಡೆಗೆ ಹೋಗಿದೆ. ಏನಾಗ್ತಾ ಇದೆ, ಯಾವುದೋ ಹೊಸ ಫಿಲಮು ಗಣೇಶ್ದು ರಿಲೀಸ್ ಆಗಿದೆ, ಅದರಲ್ಲಿ ಇಂಥ ಹಾಡಿದೆ, ಇನ್ನು 4 ದಿನಕ್ಕೆ ಬಯಾಟ್ ಮಾಡಿದ್ದೀನಿ, ಇನ್ನೇ ಮುಂದೆ ನಾನು ಬಯಾಟನ್ನ ಮಾಡಬೇಕು ಅಂತ ಎಲ್ಲೋ ಒಂದ್ ಕಡೆಗೆ ಮನಸ್ಸು ಹೋಗುತ್ತೆ. ತಕ್ಷಣ ನೀವೇನ್ ಮಾಡ್ತೀರಾ, ಈಗ ಎಕ್ಸಾಮ್ ಹತ್ರ ಇದೆ, ನಾಳೆ ನಾಳದಿಂದ ನೀವು ವಾರದಲ್ಲೇ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಫಸ್ಟ್ ನಮ್ಮ ಮನಸ್ಸನ್ನ ಪಾಠದ ಕಡೆಗೆ ಕೊಡೋಣ, ಆಮೇಲೆ ಫಿಲಮ್ ಬಗ್ಗೆ ಯೋಚನೆ ಮಾಡೋಣ. ನೀವಲ್ಲಿ ಏನ್ ಮಾಡ್ತೀರಾ, ನಿಮ್ಮ ಮನಸ್ಸನ್ನ ಏನ್ ಮಾಡ್ತೀರಾ, ಅಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಳ್ತೀರಾ. ಅಂದ್ರೆ
ಹರಿಯುವಂತಹ ಮನಸ್ಸನ್ನು ನಾವು ಒಂದು ಹಿಡಿತದಲ್ಲಿ ಇಟ್ಕೋಬಹುದು ಅಲ್ವಾ. ಅದೇ ರೀತಿ ಗಾಳಿ ಅಲ್ವಾ, ಗಾಳಿ ಏನಾಗಿದೆ ಅಗೋಚರ ಚಲನೆ, ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ಗಾಳಿ ಕಾಣುತ್ತಾ ಇಲ್ಲ, ಆದ್ರೆ ಎಲೆಗಳು ಆ ಕಡೆಗೆ ಈ ಕಡೆಗೆ ಅಲ್ಲಾಡಿದಾಗ ಗೊತ್ತಾಗುತ್ತೆ ಅಲ್ಲಿ ಗಾಳಿಯ ಚಲನೆ ಆಗ್ತಾ ಇದೆ ಅಂತೇಳಿ. ಈ ಗಾಳಿ ಮತ್ತು ನೀರನ್ನ ಏನ್ ಮಾಡ್ಬೋದು, ನಾವು ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಅದರಿಂದ ನಾವೇನ ಪಡಿತಾ ಇದೀವಿ, ವಿದ್ಯುತ್ ಶಕ್ತಿಯನ್ನ ಪಡಿತಾ ಇದ್ದೀವಿ. ಅಂದ್ರೆ ದಿನನಿತ್ಯ ಕಾಣುವಂತಹ ಒಂದು ಕಾರ್ಯಗಳಲ್ಲೇ ನಾವೇನೆಲ್ಲ ಉಪಯೋಗ ಪಡ್ಕೊಂತೀವಿ ಅಂತ ಹೇಳ್ಬೇಕಾದ್ರೆ ನಮ್ಮ ಜೀವನ ಬೇರೆ ಅಲ್ಲ, ವಿಜ್ಞಾನ ಕೂಡ ಬೇರೆ ಅಲ್ಲ. ಅಂದ್ರೆ ನಾವು ನಿತ್ಯ ಜೀವನದಲ್ಲಿ ಎಷ್ಟೊಂದು ನಾವು ಒಂದು ಉದಾಹರಣೆಗಳನ್ನ ನಾವು ಕಾಣ್ಬೋದು. ಅದೇ ಅನಿಯಂತ್ರಿತ ಚಲನೆ ಅಂತ ಅಂದ್ರೆ ಏನ್ ಹೇಳ್ಬೋದು ಅಂದ್ರೆ, ಉಕ್ಕಿ ಹರಿಯುತ್ತಿರುವಂತಹ ಸಮುದ್ರದ ಅಲೆಗಳು, ಅಲ್ಲಲ್ಲಿ ಆಗುತ್ತಿರುವಂತಹ ಜ್ವಾಲಾಮುಖಿ, ಇವನ್ನೆಲ್ಲ ಏನ್ ಹೇಳ್ಬೋದು ಅನಿಯಂತ್ರಿತ ಚಲನೆ. ಅವನ್ನ ಯಾವುದೇ ಕಾರಣಕ್ಕೂ ನಾವೇನ್ ಮಾಡಕ್ಕಾಗಲ್ಲ, ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಇನ್ನು ಮುಖ್ಯವಾಗಿ ನಮ್ಮ ಹೃದಯ ಯಾವಾಗಲೂ ಅದೇನಾಗ್ತಾ ಇರುತ್ತೆ, ಹಾರ್ಟ್ ಬೀಟ್ ಆಗ್ತಾನೆ ಇರುತ್ತೆ. ನಾವು ಅದು ಕೇಳಕ್ಕಾಗುತ್ತಾ, ಒಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಇರಿ ಅಂತ ಹೇಳಿ ಹೇಳಕ್ಕಾಗುತ್ತಾ, ಇಲ್ಲ, ಅದನ್ನ ಅನಿಯಂತ್ರಿತ ಚಲನೆ ಅಂತ ಹೇಳಿ ಕರಿತೀವಿ. ಇನ್ನ ನಾವು ನೋಡ್ಬೇಕು ಅಂದ್ರೆ, ನೀವು ಬುಗುರಿ ಆಡಿಸ್ತಾ ಇರ್ತೀರ, ಹುಡುಗಿಗಂತೂ ಅದು ಚೆನ್ನಾಗಿ ಅನುಭವ. ಬುಗುರಿ ಆಡಿಸ್ಬೇಕಾದ್ರೆ ಏನಾಗುತ್ತೆ, ಅದು ತನ್ನ ಪಥದಲ್ಲೇ ಏನಾಗ್ತಾ ಇರುತ್ತೆ, ಚಲನೆಯನ್ನ ಮಾಡ್ತಾ ಇರುತ್ತೆ. ಅದು ಏನಂತ ಕರಿತೀವಿ, ಭ್ರಮಣ ಚಲನೆ ಅಂತ ಕರಿತೀವಿ. ಇನ್ನ ಜೊತೆಗೆ ನಿಮ್ಮ ಮನೆಯ ಗೋಡೆಗಳ ಮೇಲೆ ನೀವೇನ ಕಾಣ್ತೀವಿ, ವಾಲ್ ಕ್ಲಾಕ್ ಅನ್ನ ಕಾಣ್ತೀರ. ಅದರಲ್ಲಿ ಇರುವಂತಹ ಪೆಂಡುಲಮ್ ಏನಾಗ್ತಾ ಇರುತ್ತೆ, ಆ ಕಡೆಯಿಂದ ಈ ಕಡೆ ಏನಾಗ್ತಾ ಇರುತ್ತೆ, ಚಲನೆಯನ್ನು ತೋರಿಸುತ್ತೆ. ಅದನ್ನ ಏನಂತ ಕರಿತೀವಿ, ಆಂದೋಲನ ಚಲನೆ ಅಂತ ಕರಿತೀವಿ. ನೇರವಾಗಿ ನಾವು ಇಲ್ಲಿಂದ ಮನೆಗೆ ಹೋದ್ವಿ ಅಂದ್ರೆ ಅದನ್ನ ಎಂತ ಚಲನೆ ಅಂತ ಕರಿತೀವಿ, ಸರಳ ರೇಖಾ ಚಲನೆ ಅಂತ ಹೇಳಿ ಕರಿತೀವಿ. ಹೌದಾ, ಮನೆಗೆ ಹೋಗದೆ ಬೇರೆ ಆ ಕಡೆ ಈ ಕಡೆ ಪಾನಿಪುರಿ ಹೋದ್ವಿ, ಗೋಬಿ ಮಂಚೂರಿ ತಿನ್ನೋಕೆ ಹೋದ್ವಿ ಅಂದ್ರೆ ಚಲನೆ ರೂಟ್ ಏನಾಗ್ಬಿಡುತ್ತೆ, ವಕ್ರ ಆಗ್ಬಿಡುತ್ತೆ. ಬೇರೆ ಬೇರೆ ರೀತಿಯ ಚಲನೆಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈಗ ಆಂದೋಲನ ಚಲನೆಗೆ ಇನ್ನೂ ಒಂದು ಬಹಳ ಮುಖ್ಯ ಉದಾಹರಣೆ ಅಂದ್ರೆ, ಕ್ಲಾಸಲ್ಲೆಲ್ಲ ತುಂಬಾ ಇದ್ರಲ್ಲಿ ಪಾಠ ಕೇಳ್ತಾ ಇರ್ತೀರಾ, ಪಾಠ ಸಾಕಾಗ್ಬಿಟ್ಟಿದ್ದೀವಿ ನಿಮಗೆ. ಬೆಲ್ ಆದ ತಕ್ಷಣ ನೆಕ್ಸ್ಟ್ ಪೀರಿಯಡ್ ನಿಮ್ಗೆ ಏನಿರುತ್ತೆ, ಈ ಪೀರಿಯಡ್ ಇರುತ್ತೆ. ತಕ್ಷಣ ಏನ್ ಮಾಡ್ತೀರಾ, ಗಾಡಿಲ್ಲ ಅಲ್ಲೇ ಬಿಟ್ಟು ಎರಡು ಕಡೆ ಎಷ್ಟು ಜೋರಾಗೆ ಅಲ್ವಾ ಹಿಂದೆ ಮುಂದೆ ಮಾಡ್ತಾ ಹೋಗ್ತೀರಾ. ಅದು ಎಂತ ಚಲನೆ, ಅದು ಆಂದೋಲನ ಚಲನೆ. ಅದೇ ಆಟ ಮುಗಿದ್ಮೇಲೆ ಬೆಲ್ಲ ಆದ್ಮೇಲೆ ಒಳಗಡೆ ಬರ್ಬೇಕಾದ್ರೆ ಆ ಫಾಸ್ಟ್ ನಿಮ್ಮ ಹತ್ರ ಇರಲ್ಲ. ಯಾಕೆ, ಮತ್ತೆ ಬಂದು ನೀವೇನ್ ಮಾಡ್ಬೇಕು, ಆಟವನ್ನ ಕೇಳ್ಬೋದು. ಇಂತಹ ಅನೇಕ ಚಲನೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನ ಸೈಕಲ್ ನೋಡಿದ್ರ ಅಲ್ವಾ, ಸೈಕಲ್ ನೋಡಿರೋದ್ರೆಲ್ಲರೂ ಚೆನ್ನಾಗೆ ಹೊಡಿತಾ ಇದ್ದಾರೆ, ದಿನನಿತ್ಯ ಶಾಲೆಗೆ ನೀವು ತರ್ತಾ ಇಲ್ಲ. ಈ ಸೈಕಲ್ ನಲ್ಲಿ ನಾವು ಎರಡು ರೀತಿಯ ಚಲನೆಯನ್ನ ಕಾಣ್ತೀವಿ. ಒಂದು, ಸೈಕಲ್ ಏನಾಗುತ್ತೆ, ಸರಳ ರೇಖೆಯಲ್ಲಿ ಹೋಗುತ್ತೆ. ಸೈಕಲ್ ಓಡಿತಾ ಏನಾಗುತ್ತೆ, ಅದು ನೇರವಾಗಿ ಹೋಗುತ್ತೆ. ಇನ್ನು ಅವುಗಳ ಚಕ್ರ ಏನ್ ಮಾಡುತ್ತೆ, ಸುತ್ತಾ ಇರುತ್ತೆ. ಅದು ಏನಂತ ಕರಿತೀವಿ, ಭ್ರಮಣ ಚಲನೆ ಅಂತ ಹೇಳಿ ಕರಿತೀವಿ. ಸೈಕಲ್ ಅಲ್ಲಿ ಕೂಡ ಎರಡು ರೀತಿಯ ಚಲನೆಯನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನು ಬುಗಿಯಲ್ಲಿ ಕೂಡ ನಾವು ಚಲನೆಯನ್ನ ಕಂಡ್ವಿ ಅಲ್ವಾ. ಈ ರೀತಿಯ ಎಲ್ಲ ರೀತಿಯ ಚಲನೆಗಳನ್ನ ನಾವು ಕಾಣೋದಿಕ್ಕೆ ಸಾಧ್ಯ. ಈಗ ನಾವು ಚಲನೆ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಜೊತೆಗೆ ಚಲನೆಯಲ್ಲಿ ಅನೇಕ ರೀತಿಯ ವಿಧಗಳು ಇದೆ ಅನ್ನೋದು ನಾವು ತಿಳ್ಕೊಂಡ್ವಿ. ಈ ಚಲನೆಯನ್ನ ಹೇಳ್ಬೇಕಾದ್ರೆ ಎಲ್ಲಿಂದ ಎಲ್ಲಿಗೆ, ಎಲ್ಲಿಂದ ಮತ್ತೆ ಎಲ್ಲಿಯವರೆಗೆ ಅಂತ ಹೇಳ್ಬೇಕಾದ್ರೆ ನಾವು ಒಂದು ಸರಳ ರೇಖಾ ಚಲನೆಯನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಲ್ಲ. ಅದರಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಯಾವುದೇ ಒಂದು ವಸ್ತು ಅಥವಾ ಯಾವುದೇ ಒಂದು ಕಾಯವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಎಷ್ಟು ದೂರ ಚಲಿಸಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಈ ಒಂದು ಸರಳ ರೇಖಾ ಚಲನೆಯಿಂದ. ಅದರಲ್ಲಿ ನಮ್ಗೆ ಏನ್ ಬೇಕು ಈ ಸರಳ ರೇಖಾ ಚಲನೆಯಲ್ಲಿ ಅಂದ್ರೆ ಮುಖ್ಯವಾಗಿ ಮೂಲ ಬಿಂದು. ಮುಖ್ಯವಾಗಿ ಏನ್ ಬೇಕು, ಮೂಲ ಬಿಂದು. ಈಗ ನಿಮ್ ಕ್ಲಾಸಿಗೆ ಯಾರಾದ್ರೂ ಬರ್ತಾರೆ, ಬಂದು ಕೇಳ್ತಾರೆ, ಅವ್ರಿಗೆ ಶಿವಮೊಗ್ಗ ಗೊತ್ತಿರೋದಿಲ್ಲ, ಬಂದ ತಕ್ಷಣ ಕೇಳ್ತಾರವರು ಇಲ್ಲಿಂದ ರೈಲ್ವೆ ಸ್ಟೇಷನ್ ಎಷ್ಟು ದೂರ ಆಗುತ್ತೆ, ಇಲ್ಲಿಂದ ನಮ್ಮ ಶಾಲೆಯಿಂದ. ಇವಾಗ ಶಾಲೆ ಏನಾಗುತ್ತೆ, ಶಾಲೆ ಏನಾಗುತ್ತೆ ಮೂಲ ಬಿಂದು. ಇಲ್ಲಿಂದ ರೈಲ್ವೆ ಸ್ಟೇಷನ್ ಎಷ್ಟು ಕಿಲೋಮೀಟರ್ ಅಂತ
ನಾವು ಹೇಳ್ತೀವಿ. ಇದನ್ನೇನಂತ ಹೇಳ್ಬೋದು ನಾವು? ಚಲಿಸಿದ ದೂರ. ಚಲಿಸಿದ ದೂರ ಅಲ್ವಾ? ಮತ್ತೆ ರೈಲ್ವೆ ಸ್ಟೇಷನ್ ಇಂದ ಎಲ್ಲಿಗೆ ವಾಪಸ್ ಬರ್ತೀವಿ? ಶಾಲೆಗೆ ಬರ್ತೀವಿ. ಇಲ್ಲಿಂದ ಅಲ್ಲಿಗೆ 2 ಕಿಲೋಮೀಟರ್ ಅಂದ್ರೆ ಮತ್ತೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಎಷ್ಟು ಆಗುತ್ತೆ? 4 ಕಿಲೋಮೀಟರ್ ಆಗುತ್ತೆ. ಹೌದಾ? ಇದನ್ನ ನಾವು ಚಲಿಸಿದ ದೂರ ಅಂತ ನಾವು ತಗೊಂಡಿದ್ದೀವಿ. ಈಗ ನಾನು ಹೇಳಿದೆ ನಿಮ್ಗೆ, ಚಲನೆ ಅಂದ್ರೆ ಒಂದು ಕಾಯದ ಸ್ಥಾನ ಪಲ್ಲಟ, ಒಂದು ಕಾಯದ ಸ್ಥಾನ ಪಲ್ಲಟ. ಈಗ ನಮ್ಗೆ ಇದರಲ್ಲಿ ಏನ್ ಗೊತ್ತಾಗಬೇಕು ಅಂದ್ರೆ, ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟ ಅಂದ್ರೆ ಏನು? ಇದರ ಒಂದು ಸರಳ ರೇಖಾ ಚಲನೆ ಹೇಗಿರೋದನ್ನ ನೋಡೋಣ. ಮೊದಲನೇದಾಗಿ ಒಂದು ಸರಳ ರೇಖೆಯನ್ನ ತೆಗೆದುಕೊಳ್ಳೋಣ. ಇದನ್ನ ತೆಗೆದುಕೊಂಡಾಗ ಇಲ್ಲಿ ನಾವು ಏನಂತ ಹೆಸರಿಡೋಣ? ಈ ಪಾಯಿಂಟ್ ನ ಓ ಅಂತ ಇಡೋಣ. ಓ ಇಂದ ಎಲ್ಲಿಗೆ ಬರೋಣ? ಎ. ಎಲ್ಲಿ ಬರೋಣ? ಈಗ ಎಗೆ ಬರೋಣ. ನೆಕ್ಸ್ಟ್ ಯಾವ್ದು ಬರೋಣ? ಬಿ. ನೆಕ್ಸ್ಟ್ ಯಾವುದು? ಬಿ. ನೆಕ್ಸ್ಟ್ ಸಿ ಅಂತೇಳಿ ಬರೋಣ. ಈಗ ಓ ಇಂದ ಎಗೆ ಎಷ್ಟು ಕಿಲೋಮೀಟರ್ ಇದೆ? 100 ಕಿಲೋಮೀಟರ್ ಅಂತ ತಗೊಳ್ಳೋಣ. ಎಷ್ಟು ತಗೊಳ್ಳೋಣ ಅಂದಾಜು? 100 ಕಿಲೋಮೀಟರ್ ಅಂತೇಳಿ ನಾವು ತೆಗೆದುಕೊಳ್ಳೋಣ. ಇದನ್ನ ಯಾವ ರೀತಿ ಮಾಡ್ಬೋದು ಅಂದ್ರೆ, ಇಲ್ಲಿ ನಾವು ಪಾಯಿಂಟ್ಗೆ ಬರಿಬಹುದು. ಈಗ ಓ ಇಂದ ಎ ಇದರ ಅಳತೆ ನಾವು ಎಷ್ಟು ತಗೊಂಡಿದ್ದೀವಿ? 100 ಕಿಲೋಮೀಟರ್ ಅಂತೇಳಿ ತೆಗೆದುಕೊಂಡಿದ್ದೀವಿ. ಈಗ ಓ ಇಂದ ಬಿಗೆ ಏನಂತ ತಗೊಳ್ಳೋಣ? 50 ಕಿಲೋಮೀಟರ್. ಎಷ್ಟಿದೆ ಇಲ್ಲಿ? 50 ಕಿಲೋಮೀಟರ್ ಇದೆ. ನೆಕ್ಸ್ಟ್ ಓ ಇಂದ ಈ ಒಂದು ಪಾಯಿಂಟ್ ಕೊಡೋಣ. ಏನ್ ಕೊಡೋಣ? ಸಿ ಅಂತ ಹೇಳಿ. ಅರ್ಥ ಆಯ್ತಲ್ಲ? ಏನ್ ತಗೊಂಡಿದ್ವಿ? ಓ ಇಂದ ಈಗ ಓ ಎಂದು ಮೂಲ ಬಿಂದು. ಹೌದಾನೆ? ಅಂದ್ರೆ ಪ್ರಾರಂಭಿಕ ಸ್ಥಳ. ಇದು ಮೊದಲನೇದಾಗಿ ಪ್ರಾರಂಭಿಕ ಸ್ಥಳ. ನಾವು ಎಲ್ಲಿಗೆ ಹೋಗ್ಬೇಕೀಗ? ಎ. ಎಲ್ಲಿಗೆ ಹೋಗ್ಬೇಕೀಗ? ಎ. ಇದು ಅಂತಿಮ ಸ್ಥಳ. ಹೌದಾನೆ? ನಾವು ಇಲ್ಲಿ ನಾವು ಏನ್ ಹೇಳ್ಬೇಕು ಅಂದ್ರೆ, ಯಾವುದೇ ಒಂದು ವಾಹನ ಅಂತ ನೋಡೋಣ. ಯಾವುದೇ ಒಂದು ವಾಹನವು ಓ ಇಂದ ಎಗೆ ಹೋಗಿದೆ. ಎಲ್ಲಿಗೆ ಹೋಗಿದೆ? ಓ ಇಂದ ಎಗೆ ಹೋಗಿದೆ. ಹೌದಾನೆ? ಎಷ್ಟು ಕಿಲೋಮೀಟರ್ ಚಲನೆ ಮಾಡಿದೆ ಅದು? ಎಷ್ಟು ಕಿಲೋಮೀಟರ್ ಚಲನೆ ಮಾಡಿದೆ? 100 ಕಿಲೋಮೀಟರ್. ಹಾಗಾದ್ರೆ ಇದರ ಚಲಿಸಿದ ದೂರ ಎಷ್ಟು? ಎಷ್ಟು ಕಿಲೋಮೀಟರ್? ಇದನ್ನ ನಾವು ಈಗ ಬರೆಯೋಣ. ಮೊದಲನೇದಾಗಿ ಚಲಿಸಿದ ದೂರ ಮತ್ತೇನ್ ಬೇಕು ನಮಗೆ? ಸ್ಥಾನ. ಇಲ್ಲಿ ಓ ಏನು? ಆರಂಭಿಕ ಬಿಂದು ಅಥವಾ ಮೂಲ ಬಿಂದು. ಬಿಂದು ಅಂತ ಕರಿತೀವಿ. ಈಗ ಮೊದಲನೇದಾಗಿ ಓ ಇಂದ ವಾಹನ ಓ ಇಂದ ಎಲ್ಲಿ ಬಂದಿದೆ? ಎ ಬಂದಿದೆ. ಹೌದಾನೆ? ಓ ಎ ಎಷ್ಟು ಕಿಲೋಮೀಟರ್ ಚಲಿಸಿದ ದೂರ ಅದರದ್ದು? 100 ಕಿಲೋಮೀಟರ್. ಎಷ್ಟು ದೂರ ಬಂದಿದೆ? 100 ಕಿಲೋಮೀಟರ್. ಸ್ಥಾನ ಪಲ್ಲಟಾಗ ಎಲ್ಲಿಂದ ತಗೋಬೇಕು? ಮೂಲ ಬಿಂದುವಿನಿಂದ ಎಲ್ಲಿಗೆ? ಅದು ಅಂತಿಮ ಬಿಂದು ಎಲ್ಲಿಗೆ ಬಂದಿದೆ? ಎಲ್ಲಿಗೆ ಬಂದಿದೆ ಅದು? ಓ ಇಂದ ಎ. ಸೊ ಸ್ಥಾನ ಪಲ್ಲಟವು ಎಷ್ಟಾಗಿದೆ? 100. ಸ್ಥಾನ ಪಲ್ಲಟ ಎಷ್ಟಾಗಿದೆ? 100 ಆಗಿದೆ. ಈಗ ಮತ್ತೆ ಏನಾಗಿದೆ ಅಂದ್ರೆ, ಓ ಇಂದ ಎಗೆ ಬಂದಿರುವಂತಹ ವಾಹನ, ಬಸ್ ಅಥವಾ ಕಾರ್ ಏನಾಗಿರ್ಬೋದು, ಓ ಇಂದ ಎ ಬಂದು ಅದು ಮತ್ತೆ ಎ ಇಂದ ಎಲ್ಲಿಗೆ ಬಂದಿದೆ? ಬಿಗೆ ಬಂದಿದೆ. ಎಲ್ಲಿಗೆ ಬಂದಿದೆ? ಬಿಗೆ ಬಂದಿದೆ. ಹೌದಲ್ವಾ? ಹಾಗಾದ್ರೆ
ಎಷ್ಟಿದೆ ಬಿ ಬಂದಿದೆ. ಅದೆಷ್ಟಿದೆ ನೋಡ್ರಿ, ಏನಾದ್ರು ಎಷ್ಟಿದೆ ಇಲ್ಲಿ 50 ಇದೆ. ಹಾಗಾದ್ರೆ ಚಲಿಸಿದ ದೂರ ಎಷ್ಟಾಯ್ತು? ಚಲಿಸಿದ ದೂರ ಎಷ್ಟಾಯ್ತು? 150 ಆಯ್ತು. ಕರೆಕ್ಟಾ? 150 ಆಯ್ತು. ಹಾಗಾದ್ರೆ ಇದರ ಸ್ಥಾನ ಪಲ್ಲಟ ಎಷ್ಟು? ಸ್ಥಾನ ಪಲ್ಲಟ ಎಷ್ಟು ಅಂದ್ರೆ ಈಗ ಓ ಇಂದ ಎಗೆ ಬಂದಿರೋದು 100, 100ರಿಂದ ಮತ್ತೆ ಎ ಇಂದ ಬಿಗೆ ಬಂದಿರೋದು 50. ನಾನು ಇಲ್ಲಿ ಹೇಳಿದ್ದೀನಿ, ಚಲಿಸಿದ ದೂರ ಹೇಳ್ಬೇಕಾದ್ರೆ ಎಲ್ಲಿಂದ ಎಲ್ಲಿಗೆ ಹೋಗಿತ್ತು, ಎಲ್ಲಿಂದ ಎಲ್ಲಿಗೆ ಬಂತು ಅನ್ನೋದನ್ನ ಹೇಳ್ಬೇಕು. ಅಂದ್ರೆ ಸ್ಥಾನ ಪಲ್ಲಟ ಹೇಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಮೂಲ ಬಿಂದುವಿನಿಂದ ವಸ್ತು ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನ ನಾವು ನೋಡಬೇಕು. ಹೌದಾನೆ? ಈಗ ಸ್ಥಾನ ಪಲ್ಲಟ ಎಷ್ಟಾಗಿದೆ? ಓ ಇಂದ ಎಷ್ಟು ಹೋಗಿದೆ? ಇಲ್ಲಿ ಎಷ್ಟು ಹೋಗಿದೆ? 50. ಎಷ್ಟು ಹೋಗಿದೆ? 50. ಹಾಗಾದ್ರೆ ಸ್ಥಾನ ಪಲ್ಲಟ ಎಷ್ಟಾಯ್ತು? ಸ್ಥಾನ ಪಲ್ಲಟ ಎಷ್ಟಾಯ್ತು? 50 ಆಯ್ತು. ನೆಕ್ಸ್ಟ್ ಚಲನೆ ಏನಾಗುತ್ತೆ ಅಂತ ಅಂದ್ರೆ, ಅದೇ ವಾಹನ ಓ ಇಂದ ಎಗೆ ಬಂದಿದೆ. ಎಲ್ಲಿ ಬಂದಿದೆ? ಓ ಇಂದ ಎಗೆ ಬಂದಿದೆ. ಮತ್ತೆ ಇದು ಎಲ್ಲಿ ಬಂದಿದೆ? ಎ ಇಂದ ಮತ್ತೆ ಎಲ್ಲಿ ಬಂದಿದೆ? ಮತ್ತೆ ಎಲ್ಲಿ ಬಂದಿದೆ? ಓಗೆ ಬಂದಿದೆ. ಇಲ್ಲಿ ಎಷ್ಟು ಕಿಲೋಮೀಟರ್ ಹೋಗಿದೆ? ಇದು 100 ಕಿಲೋಮೀಟರ್ ಹೋಗಿದೆ. ಹೌದಾನೆ? ಎಷ್ಟು ಕಿಲೋಮೀಟರ್ ಹೋಗಿದೆ? 100 ಕಿಲೋಮೀಟರ್ ಹೋಗಿದೆ. ಮತ್ತೆ ಎಷ್ಟು ವಾಪಸ್ ಬಂದಿದೆ? ಇದು 100 ಕಿಲೋಮೀಟರ್ ವಾಪಸ್ ಬಂದಿದೆ. ಹಾಗಾದ್ರೆ ಚಲಿಸಿದ ದೂರ ಎಷ್ಟಾಯ್ತು? ಎಷ್ಟಾಯ್ತು? 200 ಕಿಲೋಮೀಟರ್. ಎಷ್ಟಾಯ್ತು? 200 ಕಿಲೋಮೀಟರ್. ಓ ಇಂದ ಎಗೆ, ಎ ಇಂದ ಓಗೆ ಚಲಿಸಿದ ದೂರ ಎಷ್ಟಾಯ್ತು? 200 ಕಿಲೋಮೀಟರ್. ಹಾಗಾದ್ರೆ ಸ್ಥಾನ ಪಲ್ಲಟ ನಾವು ಎಲ್ಲಿಂದ ನಾವು ಅಳತೆ ತಗೋಬೇಕು? ಓ ಇಂದ ವಸ್ತು ಎಲ್ಲಿಗೆ ಹೋಗಿ ಎಲ್ಲಿಗೆ ಬಂದಿದೆ, ಎಷ್ಟು ಅದು ಚಲಿಸಿದೆ ಅಂತ ನೋಡ್ಬೇಕಾದ್ರೆ ಓ ಇಂದ ಎ ಹೋಗಿದೆ, ಮತ್ತೆ ಎ ಇಂದ ಎಲ್ಲಿಗೆ ಬಂದಿದೆ? ಓಗೆ ಬಂದಿದೆ. ಅಂದ್ರೆ ಇದು ಮತ್ತೆ ಎಲ್ಲಿಗೆ ಬಂದಿದೆ? ಎಲ್ಲಿಗೆ ಬಂದಿದೆ? ಮೂಲ ಬಿಂದುವಿಗೆ ಮತ್ತೆ ಬಂದಿದೆ. ಹಾಗಾದ್ರೆ ಸ್ಥಾನ ಪಲ್ಲಟ ಏನಾಗುತ್ತೆ? 0. ಸ್ಥಾನ ಪಲ್ಲಟ ಏನಾಗುತ್ತೆ? 0. ಅರ್ಥ ಆಯ್ತಲ್ಲ ಇದು? ಚಲಿಸಿದ ದೂರ ಮತ್ತು ಸ್ಥಾನ. ಈಗ ನಾವು ಚಲನೆಯ ಪಾಠದಲ್ಲಿ ಈ ಚಲನೆಯ ಪಾಠದಲ್ಲಿ ಚಲನೆ, ಮೂಲ ಬಿಂದು, ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟದ ಬಗ್ಗೆ ತಿಳ್ಕೊಳ್ತೀವಿ ಅಲ್ವಾ? ಹಾಗಾದ್ರೆ ಈಗ ಚಲನೆಯ ವಿಧಗಳು ಯಾವುವು? ಚಲನೆಯಲ್ಲಿ 2 ರೀತಿಯ ವಿಧಗಳನ್ನು ನಾವು ಕಾಣ್ತೀವಿ. ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆ. ಏಕರೂಪ ಅಂದ್ರೇನು? ನೇರವಾಗಿ ಹೋಗೋದು, ಆ ಕಡೆ ಈ ಕಡೆ ಎಲ್ಲಿ ಚೇಂಜಸ್ ಇಲ್ಲ. ಹೆಂಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂತ ಹೋಗ್ತಾ ಇರ್ತೀವಿ, ಅದನ್ನ ನಾವೇನಂತೀವಿ? ಏಕರೂಪ ಚಲನೆ. ಏಕರೂಪವಲ್ಲದ ಚಲನೆ ಅಂದ್ರೆ ಅಕ್ಕ ನೋಡಿ ಇಕ್ಕ ನೋಡಿ ನಿಧಾನಕ್ಕೆ ಹೋಗೋದನ್ನ ಏಕರೂಪ ಅಲ್ಲದ ಚಲನೆ ಅಂತ ಹೇಳ್ತೀವಿ. ಆದ್ರೆ ನಮ್ಮ ವಿಜ್ಞಾನದಲ್ಲಿ ಯಾವ ರೀತಿಯಾಗಿ ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಯನ್ನ ಹೇಳ್ಬೋದು ಅಂದ್ರೆ, ಏಕರೂಪ ಚಲನೆ. ಏಕರೂಪ ಚಲನೆ ಅಂದ್ರೆ ಒಂದು ಕಾಯವು ಒಂದು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವನ್ನು ನಾವೇನಂತ ಕರಿತೀವಿ? ಏಕರೂಪ ಚಲನೆ ಅಂತ ಹೇಳಿ ಕರಿತೀವಿ. ಏನಂತ ಬರೀಬಹುದು ಏಕರೂಪ ಚಲನೆಯನ್ನ? ಏಕರೂಪ ಚಲನೆಯನ್ನ ಏನಂತ ಹೇಳ್ಬೋದು ನಾವು ಮೇಡಮ್? ಏಕರೂಪ ಚಲನೆ ಏನಂತ ಹೇಳ್ಬೋದು? ಒಂದು ಸಮವಾದ ಕಾಲದಲ್ಲಿ ಸಮವಾದ ದೂರವನ್ನು ಚಲಿಸುವುದನ್ನು ಏಕರೂಪ ಚಲನೆ. ಹೌದಾ? ನೀವು ಚಲಿಸಿದ ದೂರ ಇಲ್ಲ ಅಲ್ಲಿಗೆ ಹೋಗ್ತಾರೆ. ನೆಕ್ಸ್ಟ್ ಈಗ ಒಂದು ಕಾರ್ಯವು ಏನಾಗ್ತಾ ಇದೆ ಅದರ ಚಲಿಸಿದ ದೂರವನ್ನ ನಾವು ಚಲನೆ ಅಂತ ಹೇಳಿದ್ರೆ, ಈಗ ಏಕರೂಪ ಚಲನೆ ಅಂತಂದ್ರೆ ಒಂದು ಕಾಯವು ಏನ್ ಮಾಡ್ತಾ ಇದೆ? ಈಗ ಸಮವಾದ ಕಾಲದಲ್ಲಿ ಸಮವಾದ ದೂರವನ್ನು ಚಲನೆ ಆಗೋದಕ್ಕೆ ನಾವೇನಂತ ಕರಿತೀವಿ? ಏಕರೂಪ ಚಲನೆ ಅಂತ ಹೇಳಿ ಕರಿತೀವಿ. ವಿಶಾಲ್ ಏನಂತ ಹೇಳಿ ಇವಾಗ? ಏಕರೂಪ ಚಲನೆ ಅಂದ್ರೆ ಏನು?
ಒಂದು ಕಾಯವು ಏಕಮಾನ ಕಾಲದಲ್ಲಿ ಅಥವಾ ಸಮವಾದ ಕಾಲದಲ್ಲಿ ಸಮವಾದ ದೂರವನ್ನು ಕ್ರಮಿಸುವುದನ್ನು ನಾವೇನಂತ ಕರಿತೀವಿ? ಏಕರೂಪ ಚಲನೆ ಅಂತ ಕರಿತೀವಿ. ಅದನ್ನ ಒಂದು ಸರಳ ಒಂದು ರೀತಿಯಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ನಾವೇನು ಹೋಗ್ಬೋದು ಅಂದ್ರೆ 50 ಕಿಲೋಮೀಟರ್ ದೂರ ಓದಿಂದ ಹೀಗೆ ಎಷ್ಟು ಕಿಲೋಮೀಟರ್? 50 ಕಿಲೋಮೀಟರ್ ದೂರವನ್ನ 5 ಅಂತಂದ್ರೆ ಈಗ 5 ಹೌದಾನೆ? ಎಷ್ಟು ಕಿಲೋಮೀಟರ್ ಇದೆ ಈಗ? 50 ಕಿಲೋಮೀಟರ್. ಈಗ 10 ಕಿಲೋಮೀಟರ್ ದೂರವನ್ನು ಒಂದು ಕಾಯವು ಎಷ್ಟು ನಿಮಿಷದಲ್ಲಿ ಹೋಗಿದೆ? 2 ನಿಮಿಷದಲ್ಲಿ ಹೋಗಿದೆ. ಮತ್ತೆ ಏನಾಗಿದೆ? 2 ನಿಮಿಷದಲ್ಲಿ 20 ಕಿಲೋಮೀಟರ್ ಹೋಗಿದೆ. ಮತ್ತೆ 2 ನಿಮಿಷದಲ್ಲಿ ಇನ್ನ 10 ಕಿಲೋಮೀಟರ್ ಹೋಗಿದೆ. ಮತ್ತೆ 2 ನಿಮಿಷದಲ್ಲಿ ಏನಾಗಿದೆ? ಇನ್ನ 10 ಕಿಲೋಮೀಟರ್ ಹೋಗಿದೆ. ಇನ್ನು 2 ನಿಮಿಷದಲ್ಲಿ ಮತ್ತೆ 10 ಕಿಲೋಮೀಟರ್ ಹೋಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ 10 ಕಿಲೋಮೀಟರ್ ದೂರವನ್ನ ಎಷ್ಟು ನಿಮಿಷದಲ್ಲಿ ಹೋಗಿದೆ? ಸಮವಾಗಿ 2 ನಿಮಿಷದಲ್ಲಿ ಹೋಗಿದೆ. ಇದನ್ನ ಏನಂತ ಕರಿತೀವಿ ನಾವು? ಏಕರೂಪ ಚಲನೆ. ಏಕರೂಪ ಚಲನೆ ಅಂದ್ರೆ ಸಮವಾದ ಕಾಲದಲ್ಲಿ ಸಮವಾದ ದೂರವನ್ನು ಕ್ರಮಿಸುವುದು ಏಕರೂಪ ಚಲನೆ. ಅರ್ಥ ಆಯ್ತಾ ಎಲ್ಲರಿಗೂ? ಹಾಗಾದ್ರೆ ಏಕರೂಪವಲ್ಲದ ಚಲನೆ ಎರಡನೇ ಯಾವುದು? ಏಕರೂಪವಲ್ಲದ ಚಲನೆ. ಇದನ್ನ ಡೆಫಿನಿಷನ್ ಈಗ ಸುಲಭವಾಗಿ ನಿಮಗೆ ಇದನ್ನ ಏನ್ ಮಾಡ್ತೀವಿ ಇವಾಗ? ಮತ್ತೆ ಅದೇ ತರ 50 ಕಿಲೋಮೀಟರ್ನ ತೆಗೆದುಕೊಳ್ಳೋಣ. ಓ ಇಂದ ಎ ವರೆಗೂ 10, 10, 10, 30, 40, 50 ಕಿಲೋಮೀಟರ್. ಹೌದಾ? ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ಗೆ ಏನ್ ಬೇಕು ಇವಾಗ? ಏಕರೂಪವಲ್ಲದ ಚಲನೆ. ಹೌದಾ? ಎಷ್ಟು ಸೇಮ್ ನಾವು ಇವಾಗ ಏನ್ ಹೇಳ್ತೀವಿ? ಕಾಯ ಅದೇ ಒಂದು ಕಾಲವನ್ನ ತೆಗೆದುಕೊಂಡಿದೆ. ಎಷ್ಟು ನಿಮಿಷ ಹಾಕೋಣ ಇವಾಗ? ಇಲ್ಲಿ 3 ನಿಮಿಷ ತಗೊಳ್ಳೋಣ ಉದಾಹರಣೆಗೆ. 3 ನಿಮಿಷ ಇಲ್ಲಿ, ಮತ್ತೆ 3 ನಿಮಿಷ ಇಲ್ಲಿ, 3 ನಿಮಿಷ ಇಲ್ಲಿ, 3 ನಿಮಿಷ. ಇದೇನಾಗಿದೆ? ಇದು ಸಮವಾದ ಕಾಲದಲ್ಲಿ. ಏನಾಗಿದೆ? ಇದು ಸಮವಾದ ಕಾಲದಲ್ಲಿ. ಆದರೆ ಚಲಿಸಿದ ದೂರ ಏನಾಗ್ತಾ ಹೋಗುತ್ತೆ? ಚಲಿಸಿದ ದೂರದಲ್ಲಿ ನಾವೇನ್ ಕಾಣ್ತೀವಿ? ಏನ ಕಾಣ್ತೀವಿ? ನಾವಲ್ಲಿ ಬದಲಾವಣೆಯನ್ನ ಕಾಣ್ತೀವಿ. ಇಲ್ಲೇನಾಗಿರ್ಬೋದು? 5 ಹೋಗಿರ್ಬೋದು. ಇಲ್ಲಿ ಅಂದ್ರೆ ಇಲ್ಲಿ ನಾವು ವ್ಯತ್ಯಾಸವನ್ನ ಮಾಡ್ತಾ ಹೋಗ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ ಅಂತ ಅಂದ್ರೆ ಸಮವಾದ ಕಾಲದಲ್ಲಿ ಸಮವಲ್ಲದ ದೂರವನ್ನ ಚಲಿಸುವುದಕ್ಕೆ ನಾವೇನಂತ ಕರಿತೀವಿ? ಏಕರೂಪವಲ್ಲದ ಚಲನೆ. ಇದರಲ್ಲಿ ನಿಮ್ಗೆ ಗೊತ್ತಾಯ್ತು ಈಗ ಚಲನೆಯಲ್ಲಿ 2 ವಿಧ. ಅದರಲ್ಲಿ ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆ. ಏಕರೂಪ ಚಲನೆಯಲ್ಲಿ ಇರುತ್ತೆ ಸಮವಾದ ಕಾಲದಲ್ಲಿ ಸಮವಾದ ದೂರವನ್ನು ಕ್ರಮಿಸುವುದನ್ನ ಏನಂತ ಕರಿತೀವಿ? ಏಕರೂಪ ಚಲನೆ ಅಂತ ಕರಿತೀವಿ. ಏಕರೂಪವಲ್ಲದ ಚಲನೆ ಅಂದ್ರೆ ಸಮವಾದ ಕಾಲದಲ್ಲಿ ಸಮವಲ್ಲದ ದೂರವನ್ನು ಯಾವುದೇ ಒಂದು ಕಾಯವು ಕ್ರಮಿಸುವುದನ್ನ ಏನಂತ ಕರಿತೀವಿ? ಏಕರೂಪವಲ್ಲದ ಚಲನೆ ಅಂತ ಹೇಳಿ ನಾವು. ಈಗ ನಮ್ಗೆ ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಯ ಬಗ್ಗೆ ಗೊತ್ತಾಯ್ತು. ಇನ್ನ ಅತಿ ಮುಖ್ಯವಾದದ್ದು ಇಲ್ಲಿ ನಮ್ಗೆ ಏನ್ ಗೊತ್ತಾಗಿದೆ ಅಂದ್ರೆ ಚಲಿಸಿದ ದೂರ ಅಂದ್ರೆ ಏನು? ಈಗಾಗಲೇ ಗೊತ್ತಾಗಿರುವಂಥದ್ದು ಸ್ಥಾನ ಪಲ್ಲಟ ಅಂದ್ರೆ ಏನು, ಜೊತೆಗೆ ತೆಗೆದುಕೊಂಡ ಸಮಯದ ಕೂಡ ಯಾವ ರೀತಿಯಾಗಿ ವ್ಯತ್ಯಾಸ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದರ ಮೇಲೆ ಒಂದು ಭೌತಿಕ ಒಂದು ಗುಣವನ್ನ ನಾವು ಕಾಣ್ತಾ ಇದ್ದೀವಿ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಜವ ಅಂತ ಹೇಳಿ ಕರಿತೀವಿ.
ವೇಗ ಮತ್ತು ವೇಗೋತ್ಕರ್ಷ. ಜವ ವೇಗ ಮತ್ತು ವೇಗೋತ್ಕರ್ಷ. ಈಗ ನಮಗೆ ಏನು ಗೊತ್ತಾಗಿದೆ? ಚಲಿಸಿದ ದೂರ, ಸ್ಥಾನ ಪಲ್ಲಟ ಮತ್ತು ಅದರ ಒಂದು ಕಾಲದ ಬಗ್ಗೆ, ಜೊತೆಗೆ ಮೂಲ ಬಿಂದುವಿನ ಬಗ್ಗೆ ಕೂಡ ನಮಗೆ ಈಗ ಗೊತ್ತಾಗಿದೆ. ಜವ ಅಂದ್ರೆ ಏನು? ಜವ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ಜವನ ಏನಂತ ಕರೀತಾರೆ ಅಂದ್ರೆ ಸ್ಪೀಡ್ ಅಂತ ಕರೀತಾರೆ. ಜವನ ಏನಂತ ಕರೀತಾರೆ? ಸ್ಪೀಡ್ ಅಂತ ಕರೀತಾರೆ. ಜವ ಅಂದ್ರೆ ತಕ್ಷಣ ನಿಮ್ಗೆ ಅರ್ಥ ಆಗಲ್ಲ, ಅಂದ್ರೆ ಸ್ಪೀಡ್ ಅಂದ್ರೆ ಬೇಗ ನಿಮ್ಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ನಾವು ಕನ್ನಡ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಹೆಚ್ಚೆಚ್ಚು ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡೋದ್ರಿಂದ ಇದು ಇಂಗ್ಲಿಷ್ ಅಲ್ಲೇ ನಮ್ಗೆ ಬೇಗ ಅರ್ಥ ಆಗುತ್ತೆ. ಜವ ಅಂದ್ರೆ ಏನು? ಸ್ಪೀಡ್ ಅಂತ. ಇದನ್ನ ಈ ಅಕ್ಷರದಲ್ಲಿ ಬರೀತೀವಿ. ಇದರ ಒಂದು ಏಕಮಾನ ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಜವ ಎಂದರೆ ಏನು? ಯಾವುದೇ ಒಂದು ಕಾಯವು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವನ್ನ ಏನಂತ ಕರಿತೀವಿ? ಜವ ಅಂತ ಹೇಳಿ ನಾವು ಕರಿತೀವಿ. ಜವ ಇಸ್ ಈಕ್ವಲ್ ಟು ಚಲಿಸಿದ ದೂರ ಮತ್ತು ತೆಗೆದುಕೊಂಡ ಕಾಲ. ಚಲಿಸಿದ ದೂರ ಮತ್ತು ತೆಗೆದುಕೊಂಡ ಕಾಲ. ಚಲಿಸಿದ ದೂರವನ್ನ ಯೂಶಲಿ ಎಸ್ ಲೆಟರ್ ಬರೀತೀವಿ. ಕಾಲವನ್ನ ನಾವು ಹಾಗೆ ಗೊತ್ತಿದೆ, ಯಾವ್ದರಿಂದ ಬರೀತೀವಿ? ಟೈಮ್ನ ಇಂದ ಬರೀತೀವಿ. ಹಾಗಾದ್ರೆ ಜವ ಇಸ್ ಈಕ್ವಲ್ ಟು ವಿ ಇಸ್ ಈಕ್ವಲ್ ಟು ಎಸ್ ಬೈ ಟಿ. ನಮಗೆ ಗೊತ್ತಿದೆ ಯಾವುದೇ ಒಂದು ವಸ್ತು, ಇದನ್ನ ನಾವು ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಯಲ್ಲಿ ನೋಡಿದ್ವಿ. ಚಲಿಸಿದ ದೂರ ಏನಾಗುತ್ತೆ? ಬೇರೆ ಬೇರೆ ಆಗುತ್ತೆ. ಯಾಕೆಂದ್ರೆ ಒಂದೊಂದ್ಸಲ ರೋಡಲ್ಲಿ ಯಾರು ಇರೋದಿಲ್ಲ, ಯಾವ ಬಸ್ಸು ಕೂಡ ಅಡ್ಡ ಬರೋದೇ ಇಲ್ಲ. ನಾವು ಫಾಸ್ಟ್ ಆಗಿ ಏನ್ ಮಾಡ್ತೀವಿ? ಊರನ್ನ ತಲುಪ್ತೀವಿ, ಹೋಗ್ತಾನೆ. ಆದ್ರೆ ಒಂದೊಂದ್ಸಲ ಏನಾಗಿರುತ್ತೆ? ನಾವೇನೇ ಫಾಸ್ಟ್ ಆಗಿ ಹೋಗ್ಬೇಕು ಅಂದಲ್ಲಿ ಜನಜಂಗುಳಿ ಜಾಸ್ತಿ ಇರುತ್ತೆ. ಕೆಲವೊಂದ್ ಕಡೆಗೆ ಸ್ಲೋ ಹೋಗ್ಬೇಕಾಗುತ್ತೆ, ಕೆಲವೊಂದ್ ಕಡೆಗೆ ಏನಾಗಬೇಕಾಗುತ್ತೆ? ಫಾಸ್ಟ್ ಆಗಿ ಹೋಗ್ಬೇಕಾಗುತ್ತೆ. ಹಾಗಂತ ನಾವು ಶಿವಮೊಗ್ಗ ಬಿಟ್ಟಾಗ ದಾವಣಗೆರೆಗೆ ಹೋದಾಗ ಎಷ್ಟೊತ್ತಾಯ್ತು ನೀವು ಬರೋಕ್ ಸ್ಟಾರ್ಟ್ ಮಾಡಿ? 2 ಗಂಟೆ ಬೇಕಾಯ್ತು ಅಂತ ಹೇಳ್ತೀವಿ. ಅದು ಬಿಟ್ಟು ನಾವು ಯಾರಾದ್ರೂ ಕೇಳಿದ್ರೆ ಇಲ್ಲ, ಇಲ್ಲಿಂದ ಹೊನ್ನಾಳಿಗೆ ಅರ್ಧ ಗಂಟೆ ಬಂದ್ವಿ, ಹೊನ್ನಾಳಿಯಿಂದ ಮತ್ತೆ ಹರಿಯಾಣಕ್ಕೆ ಮತ್ತೆ 3/4 ಗಂಟೆ ತಗೊಂಡ್ವಿ ಅಂತ ಯಾರು ಹೇಳಲ್ಲ. ಟೋಟಲ್ ಆಗಿ ಏನ್ ಹೇಳ್ತೀವಿ? 2 ಗಂಟೆ ನಮ್ಮ ಪ್ರಯಾಣ ಆಯ್ತು ಅಂತ ಹೇಳ್ತೀವಿ, ಹೌದಾನೆ? ಸ್ಪೀಡ್ ನ ಎವರಿ ಇಂಚನ್ನು ನಾವೇನ್ ಮಾಡೋಕ್ಕಾಗೋದಿಲ್ಲ, ಅದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗಲ್ಲ. ಆದ್ರಿಂದ ನಾವು ಜವವನ್ನ ಏನು ತಗೊಂತೀವಿ? ಸರಾಸರಿ ಜವ, ಟೋಟಲ್ ಅನ್ನ ತಗೊಂತೀವಿ. ಇದು ಏನಂತ ಬರೀಬಹುದು ಅಂದ್ರೆ ಸರಾಸರಿ ಜವ, ಜವದ ಸರಾಸರಿ ಅಂತ ಹೇಳಿ ನಾವು ಬರೀಬಹುದು. ಇದರ ಏಕಮಾನ ಏನು? ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಇದರಲ್ಲಿ ಇನ್ನೂ ಒಂದು ಭೌತಿಕವನ್ನು ನಾವು ಕಾಣ್ತಾ ಇದ್ದೀವಿ. ವೇಗ ಅಂದ್ರೆ ಏನು? ಇನ್ನೊಂದು ಯಾವುದನ್ನ ನೋಡ್ಬೋದು? ವೇಗ. ಇಂಗ್ಲಿಷ್ ಅಲ್ಲಿ ವೇಗವನ್ನ ವೆಲಾಸಿಟಿ ಅಂತ ಹೇಳಿ ಕರಿತೀವಿ. ವೇಗವನ್ನು ಏನಂತ ಕರಿತೀವಿ? ವೆಲಾಸಿಟಿ ಅಂತ ಕರಿತೀವಿ. ಇದರ ಏಕಮಾನ ಕೂಡ ಮೀಟರ್ ಪರ್ ಸೆಕೆಂಡ್. ಏನು ಜವಕ್ಕೂ ಮತ್ತು ವೇಗಕ್ಕಿರುವಂತಹ ವ್ಯತ್ಯಾಸ? ಇದು ಒಂದೊಂದ್ಸಲ ಬಹಳ ಕನ್ಫ್ಯೂಷನ್. ಸ್ಪೀಡ್ ಅಂದ್ರೇನು? ವೆಲಾಸಿಟಿ ಅಂದ್ರೆ ಏನು? ಜವ ಏನ್ ತೋರಿಸುತ್ತೆ? ಯಾವುದೇ ಒಂದು ಕಾಯವು ಚಲಿಸಿದ ದೂರವನ್ನು ಮತ್ತು ತೆಗೆದುಕೊಂಡ ಸಮಯವನ್ನು ತೋರಿಸುತ್ತೆ. ಆದ್ರೆ ವೇಗ ಏನ್ ಮಾಡುತ್ತೆ ಅಂದ್ರೆ ಚಲಿಸಿದ ದೂರ ಮತ್ತು ದಿಕ್ಕನ್ನು ಸೂಚಿಸುತ್ತೆ. ಏನ ತೋರಿಸುತ್ತೆ? ಯಾವ ಕಡೆ ಅದು ಹೋಯ್ತು ಅನ್ನೋದನ್ನ ತೋರಿಸುತ್ತೆ. ಅದೇನಂತ ಕರಿತೀವಿ? ವೇಗ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದನ್ನ ಯಾವ ರೀತಿ ಬರೀಬಹುದು ಅಂತ ಅಂದ್ರೆ ಆರಂಭಿಕ ವೇಗ ಮತ್ತೆ ಪ್ಲಸ್ ಯಾವುದು? ಅಂತಿಮ ವೇಗ ಡಿವೈಡೆಡ್ ಬೈ 2. ಇದನ್ನ
u plus v divided by 2 ಅಂದ್ರೆ u ಅನ್ನೋದೇನು ಆರಂಭಿಕ ಆರಂಭಿಕ ವೇಗ v ಅನ್ನೋದು ಅಂತಿಮ ವೇಗ ಇದನ್ನ ಇನ್ನು ಒಂದು ಪರಿಮಾಣ ಅಂತ ಹೇಳ್ತೀವಿ ನಾವು ಯಾವುದು ಅಂತ ಅಂದ್ರೆ ಇವಾಗ ಜವವನ್ನ ಆದೀಶ ಪರಿಮಾಣ ಅಂತ ಕರಿತೀವಿ ಏನಂತ ಕರಿತೀವಿ ಆದೀಶ ಪರಿಮಾಣ ಅಂತ ಹೇಳಿ ಕರಿತೀವಿ ಅದೇ ವೇಗವನ್ನ ಏನಂತ ಕರಿತೀವಿ ಸದೀಶ ಏನಂತ ಕರಿತೀವಿ ಸದೀಶ ಪರಿಮಾಣ ಅಂತ ಕರಿತೀವಿ ಯಾಕೆ ಅಂತಂದ್ರೆ ಇದನ್ನ ಹೇಳ್ತೀವಿ ಜವ ಸ್ಪೀಡ್ ಏನಾಗಿದೆ ಅಂದ್ರೆ ಇದಕ್ಕೆ ಏನಿದೆ ಪ್ರಮಾಣ ಮತ್ತು ಚಲಿಸಿದ ದೂರ ಎರಡನ್ನೂ ಇದು ಎಷ್ಟು ದೂರ ಚಲಿಸಿದೆ ಅನ್ನೋದನ್ನ ಮಾತ್ರ ತೋರಿಸುತ್ತೆ ಅಂದ್ರೆ ಗರಿಷ್ಠ ಎಷ್ಟು ದೂರ ಚಲಿಸಿದೆ ಅನ್ನೋದನ್ನ ಯಾವ ತೋರಿಸುತ್ತೆ ಜವ ತೋರಿಸುತ್ತೆ ಇದರಲ್ಲಿ ಇದು ಒಂದೇ ಕಾರಣ ಹೌದಾನೆ ಇದರಲ್ಲಿ ವೇಗದಲ್ಲಿ ಏನಾಗಿದೆ ಏನ್ ತೋರಿಸುತ್ತೆ ಇದು ಚಲಿಸಿದ ದೂರ ಮತ್ತು ಜೊತೆಗೆ ಏನ್ ತೋರಿಸುತ್ತೆ ಇದು ದಿಕ್ಕನ್ನ ತೋರಿಸುತ್ತೆ ಏನನ್ನ ತೋರಿಸುತ್ತೆ ದಿಕ್ಕನ್ನ ತೋರಿಸುತ್ತೆ ಆದ್ರಿಂದ ಇದನ್ನ ನಾವೇನಂತ ಕರಿತೀವಿ ಸದೀಶ ಪರಿಮಾಣ ಅದು ಏನಂತ ಕರಿತೀವಿ ಆದೀಶ ಪರಿಮಾಣ ಇಂಗ್ಲಿಷ್ ಅಲ್ಲಿ ಇದನ್ನ ಸ್ಕೇಲಾರ್ ಕ್ವಾಂಟಿಟಿ ಸದೀಶ ಏನಂತ ಕರಿತೀವಿ ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ ವೇಗಕ್ಕೆ ವೆಕ್ಟಾರ್ ವೇಗಕ್ಕೆ ಏನಂತ ಕರಿತೀವಿ ವೆಕ್ಟಾರ್ ಇದನ್ನ ಸ್ಕೇಲಾರ್ ಕ್ವಾಂಟಿಟಿ ಅಂತ ಅಂದ್ರೆ ಇದಕ್ಕೆ ಬರೀ ಏನಿರುತ್ತೆ ಮ್ಯಾಗ್ನಿಟ್ಯೂಡ್ ಇರುತ್ತೆ ಏನಿರುತ್ತೆ ಇದಕ್ಕೆ ಬರೀ ಮ್ಯಾಗ್ನಿಟ್ಯೂಡ್ ನಲ್ಲಿ ಇರುತ್ತಾನೆ ಆದ್ರೆ ವೆಕ್ಟಾರ್ ಕ್ವಾಂಟಿಟಿ ಏನಿರುತ್ತೆ ಅಂದ್ರೆ ವೇಗ ಏನು ತೋರಿಸುತ್ತೆ ಮ್ಯಾಗ್ನಿಟ್ಯೂಡ್ ಜೊತೆಗೆ ಏನನ್ನ ತೋರಿಸುತ್ತೆ ಡೈರೆಕ್ಷನ್ ಯಾವ ದಿಕ್ಕಿನಲ್ಲಿ ಚಲಿಸುತ್ತೆ ಅನ್ನೋದನ್ನ ತೋರಿಸುತ್ತೆ ಅರ್ಥ ಆಯ್ತಲ್ಲ ಇದು ಜವ ಮತ್ತು ವೇಗ ನೆಕ್ಸ್ಟ್ ಇನ್ನು ಒಂದು ಯಾವ್ದಿದೆ ವೇಗೋತ್ಕರ್ಷ ವೇಗೋತ್ಕರ್ಷ ನಿಮಗೆ ಗೊತ್ತಿದೆ ಗಾಡಿ ಸಹ ಹೋಗ್ತಾ ಇರುತ್ತೆ ನೀವು ಹೇಳ್ತೀರಿ ಏನಪ್ಪ ಗಾಡಿ ಬೆಳಗ್ಗೆಯಿಂದ ಬಂದು ಮುಂದಕ್ಕೆ ನಾವು ಹೋಗೇ ಇಲ್ಲ ಯಾವುದೇ ಒಂದು ಕಾರ್ಯವು ಚಲಿಸುತ್ತಿರುವ ವೇಗದಲ್ಲಿ ಆಗುವ ಬದಲಾವಣೆಯನ್ನು ನಾವೇನಂತ ಕರಿತೀವಿ ವೇಗೋತ್ಕರ್ಷ ನಿಧಾನಕ್ಕೆ ತುಂಬಾ ಜನ ಇದ್ದಾಗ ನಿಧಾನಕ್ಕೆ ಹೋಗ್ತೀವಿ ರೋಡ್ ಫ್ರೀ ಆಗಿದ್ದಾಗ ಏನ್ ಮಾಡ್ತಾರೆ ಆಕ್ಸಿಲೇಟರ್ ಜಾಸ್ತಿ ಕೊಟ್ಟಾಗ ಗಾಡಿ ಏನಾಗುತ್ತೆ ಫಾಸ್ಟ್ ಆಗಿ ಹೋಗುತ್ತೆ ವೇಗದಲ್ಲಿ ಆಗುವ ಒಂದು ಬದಲಾವಣೆಯನ್ನ ಏನಂತ ಕರಿತೀವಿ ವೇಗೋತ್ಕರ್ಷ ಅಂತ ಹೇಳಿ ಕರಿತೀವಿ ಸರಿ ಜವ ಅಂದ್ರೆ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಇದ್ರ ಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 2 ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಅದರ ಪರಿಹಾರವನ್ನು ನಾವು ಈಗ ನೋಡೋಣ ಮೊದಲನೇದಾಗಿ ಒಂದು ಕಾಯವು 16 ಮೀಟರ್ ದೂರವನ್ನು 4 ಸೆಕೆಂಡುಗಳಲ್ಲಿ ಚಲಿಸಿ ಮತ್ತೆ 16 ಮೀಟರ್ ದೂರವನ್ನು 2 ಸೆಕೆಂಡುಗಳಲ್ಲಿ ಚಲಿಸಿದರೆ ಆ ಕಾಯದ ಸರಾಸರಿ ಜವ ಈಗ ನಮಗೆ ಗೊತ್ತಾಗಿದೆ ಸರಾಸರಿ ಜವವನ್ನು ಏನಂತ ಬರೀತೀವಿ ಸರಾಸರಿ ಜವ ಅಂತಾನೆ v ಚಲಿಸಿದ ದೂರ divided by ತೆಗೆದುಕೊಂಡ ಕಾಲ ಈಗ ನಮ್ಮ ಲೆಕ್ಕದಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಒಂದನೇದಾಗಿ ಒಂದು ಕಾಯವು 16 ಮೀಟರ್ ದೂರವನ್ನು s = 16 ದೂರವನ್ನು 4 ಸೆಕೆಂಡುಗಳಲ್ಲಿ ಚಲಿಸಿ t = 4 ಮತ್ತೆ 16 ಮೀಟರ್ ದೂರವನ್ನು ಮತ್ತೆ ಎಷ್ಟಿದೆ ದೂರ 16 ಮೀಟರ್ ದೂರವನ್ನು 2 ಸೆಕೆಂಡುಗಳಲ್ಲಿ ಚಲಿಸಿದರೆ ಎಷ್ಟು ಸೆಕೆಂಡ್ ತಗೊಂಡಿದ್ದಾರೆ 2 ಸೆಕೆಂಡ್ನಲ್ಲಿ ಚಲಿಸಿದರೆ ಆ ಕಾಯದ ಸರಾಸರಿ ಜವ ಎಷ್ಟು ಈಗಾಗಲೇ ನಮಗೆ ಗೊತ್ತಾಗಿದೆ ಚಲಿಸಿದ ದೂರ ಏನಿವಾಗ ಎಸ್ ಹೌದಾನೆ ಎಷ್ಟಿದೆ 16 ಮತ್ತು 16 ಎರಡು ಸಲ 16 ಪ್ಲಸ್ 16 ಕಾಲ ಎಷ್ಟು 4 ಪ್ಲಸ್ 2 16 ಎಷ್ಟಾಯ್ತು 32 4 ಪ್ಲಸ್ 2 6 ಎಷ್ಟಾಗುತ್ತೆ ಇದು
ಅಂದ್ರೆ ಇದರ ಸರಾಸರಿ ಜವಾಬು. ಇದರಲ್ಲಿ ಇನ್ನೂ ಒಂದು ಲೆಕ್ಕವನ್ನ ಮಾಡೋಣ. ಅದು ಇನ್ನೊಂದು ಲೆಕ್ಕನ ಹೇಳೋಣ. ಒಂದು ಕಾಯವು 14 ಮೀಟರ್ ದೂರವನ್ನು 6 ಎಸ್ ಸೆಕೆಂಡ್ ಎಷ್ಟು 14 6 ಸೆಕೆಂಡ್ಗಳಲ್ಲಿ ಚಲಿಸಿ ಮತ್ತೆ 10 6 ಮತ್ತೆ 14 ಮೀಟರ್ ದೂರವನ್ನು ಮತ್ತೆ 14 ಮೀಟರ್ ಎಸ್ 14 3 ಸೆಕೆಂಡ್ಗಳಲ್ಲಿ ಚಲಿಸಿದರೆ ನೆನೆಸಿದರೆ ಆ ಕಾಯದ ಸರಾಸರಿ ಜವಾಬು ಸರಾಸರಿ ಜವಾಬ್ ಎಷ್ಟು? V ಎಷ್ಟು? ಇದರ ಒಂದು V S by T. S ಎಷ್ಟಿದೆ? 14 ಪ್ಲಸ್ 14. ಕಾಲ ಎಷ್ಟಿದೆ? 6 ಮತ್ತೆ 3. ಟೋಟಲ್ ಎಷ್ಟಾಯ್ತು? 28. 9. ಹೌದಾನೆ? 9 ಮೂಲೆ 9 ಮೂಲೆ ಎಷ್ಟು? 3 ಪಾಯಿಂಟ್ ಎಷ್ಟಾಗುತ್ತೆ? 3.11 ಆಗುತ್ತಾ? ಕರೆಕ್ಟ್ ಆಗಿ ಲೆಕ್ಕ ಮಾಡಿದ್ರೆ ಎಷ್ಟಾಗುತ್ತೆ? 3 ಆಗುತ್ತೆ ಅಲ್ವಾ? 3 ಪಾಯಿಂಟ್ ಎಷ್ಟಾಗುತ್ತೆ? 3